ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಿದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಡೀತಾ ಇರೋದು IPL ನ 16ನೇ ಮ್ಯಾಚ್ LSG ವರ್ಸಸ್ MI. ಇದು ಮ್ಯಾಚ್ ನಡೀತಾ ಇರೋದು ಲಕ್ನೋದಲ್ಲಿ, ಲಕ್ನೋ ಅವರ ಹೋಮ್ ಗ್ರೌಂಡ್ ಅಲ್ಲಿ. ಲಾಸ್ಟ್ ಮ್ಯಾಚ್ ನಾವು ನೋಡಿರ್ಬೋದು, ಒಂದು ಸ್ವಲ್ಪ ಬಾಲಿಂಗ್ ಕಂಡೀಷನ್ ಪಿಚ್, ಆದ್ರೆ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದವರು ಒಂದು ಸ್ವಲ್ಪ ಈ ಪಿಚ್ ಅಲ್ಲಿ ಸ್ಟ್ರಗಲ್ ಮಾಡಿದ್ರು. ಅದಾದ ನಂತರ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆರಾಮಾಗಿ ಬ್ಯಾಟಿಂಗ್ ಆಡಿದ್ದು ಪಂಜಾಬ್ ಅವರು. ಆದ್ರಿಂದ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗೋದು ಟಾಸ್. ನಾನು ಆ ಓಲ್ಡ್ ವಿಡಿಯೋದಲ್ಲೂ ಸಹ ಹೇಳಿದ್ದೆ, ಏನು ಪಂಜಾಬ್ ಮತ್ತೆ LSG ಮ್ಯಾಚ್ ನಡೀತಿದ್ಯೋ ಅದರಲ್ಲೂ ಸಹ ಕ್ರೂಷಲ್ ಆಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗೋದು ಟಾಸ್ ಅಂತ ಹೇಳಿದೆ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ವೆರಿ ವೆರಿ ಕ್ರೂಷಲ್ ಆಗೋದು ಟಾಸ್. ಟಾಸ್ ಯಾರು ವಿನ್ ಆಗ್ತಾರೋ ಅವರು ಪಕ್ಕ ಮ್ಯಾಚ್ ನ 50% ಗೆದ್ದಷ್ಟೇ ಚಾನ್ಸ್ ಇರುತ್ತೆ ಅವರಿಗೆ ಆ ಕಂಡೀಷನ್ ಅಲ್ಲಿ. ಏನಕ್ಕಂದ್ರೆ ಅದು ಒಂದ್ ಸ್ವಲ್ಪ ಬಾಲಿಂಗ್ ಟ್ರ್ಯಾಕ್ ಆಗಿರೋ ಕಾರಣ ಎಲ್ಲರೂ ಸಹ ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರೆ ಬೆಟರ್. ಹಾಗೆ ಈ ಲಕ್ನೋ ಪಿಚ್ ಅಲ್ಲಿ ಇಲ್ಲಿವರೆಗೂ 15 IPL ಮ್ಯಾಚಸ್ ಗಳು ನಡೆದಿರೋದು. ಫಸ್ಟ್ ಇನ್ನಿಂಗ್ಸ್ ಆಡಿರೋರು 7 ಮ್ಯಾಚಸ್ ನ ಗೆದ್ದಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು ಸಹ 7 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಆದ್ರೆ ಇಲ್ಲಿ ವೆರಿ ವೆರಿ ಕ್ರೂಷಲ್ ಆಗೋದು ಟಾಸ್. ಹಾಗೆ ಮೇಜರ್ ಆಗಿ ಇಲ್ಲಿ ಯಾರು ಟಾಸ್ ವಿನ್ ಆಗಿದಾರೋ ಅವರು 9 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಹಾಗೆ ಯಾರು ಟಾಸ್ ನ ಸೋತಿದಾರೋ ಅವರು 5 ಮ್ಯಾಚಸ್ ವಿನ್ ಆಗಿರೋದು. ಆದ್ರಿಂದ ಇಲ್ಲಿ ಕ್ರೂಷಲ್ ಆಗೋದು ಟಾಸ್. ಅದಕ್ಕೂ ಮುಂಚೆ ನಾನು ಇವಾಗಲೇ ಹೇಳ್ಬಿಡ್ತೀನಿ, ನನ್ನ ಪ್ರೆಡಿಕ್ಷನ್ ನ ಪ್ರಕಾರ ಇವತ್ತು LSG ಅವರು ಟಾಸ್ ವಿನ್ ಆಗ್ತಾರೆ. ಹಾಗೆ ಚೂಸ್ ಟು ಬಾಲ್, ನಿಮ್ಗೆ ಆಗ್ಲೇ ಗೊತ್ತಾಗಿರುತ್ತೆ ಯಾರು ಬಾಲಿಂಗ್ ತಗೊಂಡಿರ್ತಾರೋ ಅವರು ಮ್ಯಾಚ್ ವಿನ್ ಆಗ್ತಾರೆ ಅಂತ. ಹಾಗೆ ಇವತ್ತು ನನ್ನ ಪ್ರಿಡಿಕ್ಷನ್ ಪ್ರಕಾರ LSG ಅವರು ಮ್ಯಾಚ್ ವಿನ್ ಆಗ್ತಾರೆ. ಇನ್ನ ಅನಾಲಿಸಿಸ್ ಮಾಡಕ್ಕಿಂತ ಮುಂಚೆನೆ ಹೇಳ್ತಾ ಇದ್ದೀನಿ, ನನ್ನ ಪ್ರಿಡಿಕ್ಷನ್ ಇವತ್ತು LSG ಅವರು ವಿನ್ ಆಗ್ತಾರೆ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾವುದೇ ರೀತಿ ಹೈ ಸ್ಕೋರಿಂಗ್ ಗೇಮ್ ಅಂತೂ ಹೋಗಲ್ಲ. ಇವಾಗಲೇ ಹೇಳ್ಬಿಡ್ತೀನಿ, 190 ಒಳಗೆ ಇರುತ್ತೆ ಹೊರತು ಯಾವುದೇ ರೀತಿ 200 ಮೇಲೆ ದಾಟಿಸ್ಬಿಟ್ರೆ ಈ ಪಿಚ್ ಅಲ್ಲಿ ಅರಸಾಹಸ. ಯಾವುದೇ ರೀತಿ 190 ಮೇಲ್ ದಾಟೋದು ಒಂದ್ ಸ್ವಲ್ಪನೇ ಕಷ್ಟನೇ ಈ ಪಿಚ್ ಅಲ್ಲಿ. ನನ್ನ ಪ್ರಕಾರ ಈ ಪಿಚ್ ಅಲ್ಲಿ ನಾರ್ಮಲ್ ಅಂದ್ರೆ 190 ಒಳಗೆ ಟಾರ್ಗೆಟ್ ನ ಕೊಡಬಹುದು ಇವತ್ತಿನ ಮ್ಯಾಚ್ ಅಲ್ಲಿ. ನೋಡೋಣ. ಹಾಗೆ ಇಲ್ಲಿವರೆಗೂ MI ಮತ್ತೆ LSG ಫೇಸ್ ಟು ಫೇಸ್ 6 ಮ್ಯಾಚಸ್ ಗಳನ್ನ ಆಡಿರೋದು. ಅದರಲ್ಲಿ 5 ಮ್ಯಾಚಸ್ ಗಳನ್ನ LSG ಅವರು ವಿನ್ ಆಗಿರೋದು. ಹಾಗೆ MI ಅವರು 1 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಈ ಅನಾಲಿಸಿಸ್ ನಮ್ಗೆ ನೋಡ್ತಾ ಬಂದ್ರೆ LSG ಅವರು MI ಗಿಂತ ಒಂದು ತಕ್ಕ ಮಟ್ಟಿಗೆ ರೇಂಜ್ ಅಲ್ಲೇ ಇದ್ದಾರೆ. ಆದ್ರೂ ಈ ಸಲ IPL ಅಲ್ಲಿ MI ಅವರು ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಬ್ಯಾಟಿಂಗು ಆಡ್ತಾ ಇಲ್ಲ, ಅಷ್ಟೊಂದು ಬಾಲಿಂಗ್ ಎಫೆಕ್ಟು ಇಲ್ಲ. ಆದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ KKR ಮೇಲಂತೂ ಅದ್ದೂರಿ ಬಾಲಿಂಗ್ ಮಾಡಿದ್ರು. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಅವರು ಅದೇ ರೀತಿ ಬಾಲಿಂಗ್ ಮಾಡಿದ್ರೆ ಮ್ಯಾಚ್ ಗೆಲ್ಲಬಹುದು. ಆ ತರ ಪಿಚ್ ಕಂಡೀಷನ್ ಬಾಲರ್ಸ್ ಗಳಿಗೆ ಹೆಲ್ಪ್ ಇರುವಂತ ಕಂಡೀಷನ್. ಆದ್ರಿಂದ ಯಾವ ರೀತಿ ಬಾಲರ್ಸ್ ಗಳು ಈ ಕಂಡೀಷನ್ ಅಲ್ಲಿ ಬಾಲಿಂಗ್ ಮಾಡ್ತಾರೆ ಅಂತ ನೋಡ್ಬೇಕು. MI ಅಲ್ಲಿ ದೀಪಕ್ ಚಾರು ಮತ್ತೆ ಟ್ರೆಂಟ್ ಬೋಲ್ಟ್ ಇದ್ದಾರೆ. ಇವರಿಬ್ಬರ ಪೇಸರ್ಸ್ ಅಟ್ಯಾಕ್ ಅಂತೂ ಅದ್ದೂರಿಯಾಗಿರುತ್ತೆ. ಇನ್ ಸ್ವಿಂಗು ಔಟ್ ಸ್ವಿಂಗು ಆಡ್ಬೇಕಂದ್ರೆ ಬ್ಯಾಟರ್ಸ್ ಗಳು ಒಂದು ತಕ್ಕ ಮಟ್ಟಿಗೆ ಫುಲ್ ಸ್ಟ್ರಗಲ್ ಪಟ್ಟೆ ಪಡ್ತಾರೆ. ಹಾಗೆ ಸ್ಪಿನ್ನರ್ಸ್ ಗಳನ್ನ ತರಬೇಕು. ಜಾಸ್ತಿ MI ಅಲ್ಲಿ ಅಷ್ಟೊಂದು ಸ್ಪಿನ್ನರ್ಸ್ ಗಳಿಲ್ಲ. ಆದ್ರಿಂದ ಇವಾಗ ಬಂದ್ರಂತ ಡಬ್ಯೂಗಳನ್ನ ಮಾಡ್ತಾ ಇರೋದು. ಹಾಗೆ ವಿಜಯ್ ಪುತ್ರ ಅವರು ಅವ್ರ ಹತ್ರನೂ ಸಹ ಡಬ್ಯೂ ಮಾಡಿರೋದು. ಹಾಗೆ ಲಾಸ್ಟ್ ಮ್ಯಾಚ್ ಅಲ್ಲೂ ಸಹ ಇನ್ನೊಬ್ರನ್ನ ಡಬ್ಯೂ ಮಾಡಿಸಿದ್ದು. ಇವತ್ತಿನ ಮ್ಯಾಚ್ ಅಲ್ಲಿ MI ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ನ ನೀಡ್ತಾರಂತ ನೋಡ್ಬೇಕು. ಅದರಲ್ಲೂ ಅಲ್ಲದೆ MI ಅವರು LSG ಮೇಲೆ ತುಂಬಾ ಮ್ಯಾಚಸ್ ಗಳನ್ನ ಸೋತಿದ್ದಾರೆ. ಹಾಗೆ ಹೋಮ್ ಗ್ರೌಂಡ್ ಅಲ್ಲಿ ನಡೀತಾ ಇರೋದು LSG ಅವರಿಗೆ ಒಂದು ಹೆಲ್ಪ್ ಆಗುವಂತ ಕಂಡೀಷನ್. ಲಾಸ್ಟ್ ಮ್ಯಾಚ್ ಅವರ ಹೋಮ್ ಗ್ರೌಂಡ್ ಅಲ್ಲೇ ಸೋತಿದ್ದಾರೆ. ಆದ್ರೆ ಇವತ್ತು ನನ್ನ ಪ್ರಕಾರ ಅವರ ಹೋಮ್ ಕಂಡೀಷನ್ ಅಲ್ಲಿ ಸೋಲುವಂತ ಚಾನ್ಸಸ್ ಕಮ್ಮಿ ಇದೆ ಅಂತ ನನಗೆ ಅನಿಸ್ತಾ ಇರೋದು ನನ್ನ ಪ್ರಕಾರ. ಹಾಗೆ ನಿಮ್ಮ ಪ್ರಕಾರ ಏನ್ ಅನಿಸ್ತಾ ಇದೆಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಲಕ್ನೋ ಪಿಚ್ ನ ನೋಡ್ತಾ ಬಂದ್ರೆ ಈ ಪಿಚ್ ಬಾಲಿಂಗ್ ಫ್ರೆಂಡ್ಲಿ ಪಿಚ್. ಆರಾಮಾಗಿ ಬಾಲರ್ಸ್ ಗಳು ನೀಟಾಗಿ ಬಾಲಿಂಗ್ ಮಾಡಬಹುದು. ಅದರಲ್ಲೂ ಅಲ್ಲದೆ ಎಕ್ಸ್ಪೆಷಲಿ ಸ್ಪಿನ್ನರ್ಸ್ ಗಳಿಗಂತೂ 7 ಮಾಡಿಸಿದಂತ ಪಿಚ್. ಈ ಪಿಚ್ ಅಲ್ಲಿ ಸ್ಪಿನ್ನರ್ಸ್ ಗಳಿಗಂತೂ ಟರ್ನ್ ಅಂತೂ ಅದ್ದೂರಿಗೆ ಹೊಡುತ್ತೆ. ಒಂದು ಸ್ವಲ್ಪ ಎನಿಯನ್ ಬೌನ್ಸ್ ಇರೋ ಕಾರಣ ಬಾಲ್ ಯಾವ ಬಾಲ್ ರೇಸ್ ಆಗುತ್ತೆ, ಯಾವ ಬಾಲ್ ಸ್ಲೋ ಆಗುತ್ತೆ, ಹಾಗೆ ಯಾವ ಬಾಲ್ ಒಂದು ಸ್ವಲ್ಪ ಕಡೆ ಬರುತ್ತೆ ಅಂತ ಜಡ್ಜ್ಮೆಂಟ್ ಮಾಡಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಆದ್ರೆ ಅದನ್ನ ಅರ್ಥಕೊಂಡು ಬ್ಯಾಟರ್ಸ್ ಗಳು ಆಡಿದ್ರಂತೂ ಬೆಂಕಿ. ಏನಾದ್ರೂ ಫಸ್ಟ್ ಬ್ಯಾಟಿಂಗ್ ಆಡಿದವ್ರಂತೂ ಈ ಪಿಚ್ ಅಲ್ಲಿ ಫುಲ್ ಸ್ಟ್ರಗಲ್ ಪಡ್ತಾರೆ. ಲಾಸ್ಟ್ ಮ್ಯಾಚ್ ಅಲ್ಲೂ ಸಹ ಇದೇ ಆಗಿದ್ದು. LSG ಅವರು ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಎಷ್ಟು ಸ್ಟ್ರಗಲ್ ಪಟ್ರು ಅಂದ್ರೆ ಅಷ್ಟಿಷ್ಟು ಸ್ಟ್ರಗಲ್ ಪಡ್ಲಿಲ್ಲ. ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ಪಂಜಾಬ್ ಅವರು ಬ್ಯಾಟಿಂಗ್ ಆಡ್ಬೇಕಾದ್ರೆ ಅಷ್ಟೊಂದು ಸ್ಟ್ರಗಲ್ ಪಟ್ಟಿದೆ ನೋಡ್ಲಿಲ್ಲ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಅದೇ ರೀತಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಈ ಪಿಚ್ ಕಂಡೀಷನ್ ಅಲ್ಲಿ ಬ್ಯಾಟರ್ಸ್ ಗಳು ಆಡ್ಬೇಕಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಬೆಟರ್. ಅವಾಗ ಬ್ಯಾಟ್ಸ್ಮನ್ ಗಳಿಗೆ ಒಂದು ತಕ್ಕ ಮಟ್ಟಿಗೆ ಬ್ಯಾಟಿಂಗ್ ಗೆ ಬರುತ್ತೆ ಬಾಲ್. ಹಾಗೆ ಪ್ಲೇಯಿಂಗ್ ಲೆವೆನ್ ನ ಬಗ್ಗೆ ನೋಡ್ತಾ ಬಂದ್ರೆ LSG ಅವರ ಪ್ಲೇಯಿಂಗ್ ಲೆವೆನ್ ಯಾವುದೇ ರೀತಿ ಮೇಜರ್ ಆಗಿ ಚೇಂಜಸ್ ಆಗಲ್ಲ.
ಏನು ಲಾಸ್ಟ್ ಮ್ಯಾಚ್ ಪ್ಲೇಯಿಂಗ್ ಲೆವೆನ್ ಇತ್ತೋ ಅದೇ ಪ್ಲೇಯಿಂಗ್ ಲೆವೆನ್ ನ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಇದ್ದೇ ಇರುತ್ತೆ. ಯಾವುದೇ ರೀತಿ ಮೇಜರ್ ಆಗಿ ಚೇಂಜಸ್ ಮಾಡಲ್ಲ. ಏನಕ್ಕಂದ್ರೆ ಎಲ್ಲ ಓಪನಿಂಗ್ ಬ್ಯಾಟರ್ಸ್ ಗಳಂತೂ ನೀಟಾಗಿ ಪರ್ಫಾರ್ಮೆನ್ಸ್ ನೀಡ್ತಾರೆ. ಹಾಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದು ಸ್ವಲ್ಪ ಬೇಗನೆ ಕೊಲೆಪ್ಸ್ ಆಗಿದ್ದು. ಆದ್ರೆ ಹೈಯೆಸ್ಟ್ ಬಿಡ್ ಮಾಡಿರುವಂತ IPL ಫ್ರಾಂಚೈಸಿ ಅಂದ್ರೆ LSG ಹೈಯೆಸ್ಟ್ ಬಿಡ್ಡಿಂಗ್ ಮಾಡಿರೋದಂದ್ರೆ ರಿಷಬ್ ಪಂತ್ ಅವ್ರನ್ನ 27 ಕೋಟಿ. ಆದ್ರೆ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಯಪ್ಪ, ಆಡಿರೋಂತ ಅಷ್ಟು ಮ್ಯಾಚಸ್ಗಳು ಯಾವುದೇ ರೀತಿ 10 ಮೇಲೆ ರನ್ ನೋಡಿದಿಲ್ಲ. ಬೇಗನೆ ಔಟ್ ಆಗಿರೋದು. ಲಾಸ್ಟ್ ಸೀಸನ್ ಸಹ 24 ಕೋಟಿಗೆ ಮಿಚೆಲ್ ಸ್ಟಾರ್ಕ್ ಹೋಗಿದ್ರು. ಅವರು ಸಹ ಸ್ಟಾರ್ಟಿಂಗ್ ಯಾವುದೇ ರೀತಿ ಮ್ಯಾಚಸ್ಗಳನ್ನ ಅಷ್ಟೊಂದು ಎಫೆಕ್ಟಿವ್ ಆಗಿ ಬೌಲಿಂಗ್ ಮಾಡ್ಲಿಲ್ಲ. ಆದ್ರೆ ಈ ಸಲನು ಸಹ ಅದೇ ರೀತಿ ರಿಷಬ್ ಪಂತ್ ಅವರು ಹೈಯೆಸ್ಟ್ ಬಿಡ್ಗೆ ಹೋಗಿರೋದು LSGಗೆ. ಆದ್ರೆ ಆ ತರ ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇಲ್ಲ. ಇದು ಒಂದ್ ಸ್ವಲ್ಪ LSG ಬ್ಯಾಟಿಂಗ್ ಲೈನಪ್ಗೆ ಮೈನಸ್ ಆಗ್ತಾ ಇದೆ ಹೊರತು ಇನ್ಯಾವುದೇ ರೀತಿ ಅಲ್ಲ. ಮಿಡಲ್ ಆರ್ಡರ್ ಅಲ್ಲಿ ಪುರಾನ್ ಅವರು ಬ್ಯಾಟಿಂಗ್ ಅಂತೂ ಅಲ್ಟಿ. ಅವ್ರೇನಾದ್ರೂ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಆಪೋಸಿಟ್ ಬಾಲರ್ಸ್ ಗಳಿಗಂತೂ ಒಂದು ಸ್ವಲ್ಪ ನಡುಕ ಅಂತೂ ಹುಟ್ಟಿಸ್ತಾರೆ. ಆದ್ರೆ LSG ಅಂತೂ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ. ಆದ್ರೆ ಮೇನ್ ಕ್ಯಾಪ್ಟನ್ ಅಂತ ರಿಷಬ್ ಪಂತ್ ಅವ್ರು ಆಡ್ಬೇಕು. ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಟಾಪ್ ಆರ್ಡರ್ ಗಳು LSG ಅಲ್ಲಿ ಟಾಪ್ ಆರ್ಡರ್ ಏನ್ ಹೊಡಿತಾರೋ ಅದು LSG ಮಿಡಲ್ ಆರ್ಡರ್ ಅಂತೂ ಇನ್ನಷ್ಟು ಸ್ಟ್ರೆಂತ್ ಕೊಡುತ್ತೆ. ಏನಾದ್ರೂ ಟಾಪ್ ಆರ್ಡರ್ ಬೀಳ್ತು ಅಂದ್ರೆ ಒಂದ್ ಸ್ವಲ್ಪ ಮಿಡಲ್ ಆರ್ಡರ್ ಅತ್ತಾಗಿತ್ತಾಗ ಅಲ್ಲಾಡ್ತಾ ಇರ್ತದೆ. ಆದ್ರೆ ಪುರಾನ್ ಅವರು ಬ್ಯಾಟಿಂಗ್ ಯಾವಾಗ ಲಾಂಗ್ ಇನ್ನಿಂಗ್ಸ್ ಬರುತ್ತೋ ಅವಾಗ LSG ಬ್ಯಾಟಿಂಗ್ ಲೈನಪ್ ಅಂತೂ ಅದ್ದೂರಿಗುತ್ತೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಂತೂ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಹಾಗೆ MI ಅವರ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ MI ಅವರು ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಪ್ಲೇಯಿಂಗ್ ಲೆವೆನ್ ನ ಚೇಂಜ್ ಮಾಡಿದ್ದು. ಅದಕ್ಕೂ ಮುಂಚೆ ಪ್ಲೇಯಿಂಗ್ ಲೆವೆನ್ ನೋಡ್ಬೇಕಾಯ್ತು. ಏನ್ ಪ್ಲೇಯಿಂಗ್ ಲೆವೆನ್ ಅಪ್ಪ. ರೋಹಿತ್ ಶರ್ಮಾ ಓಪನಿಂಗ್ ಆಡ್ತಾರೆ, ಅದೆಲ್ಲರಿಗೂ ಗೊತ್ತಿರೋಂತ ವಿಷಯ. ಅಂತ ವಿಲ್ ಜಾಕ್ ನ ಕುಣಿಸ್ಕೊಂಡು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡಿಸ್ತಾ ಇಲ್ಲ. ಆದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದು ಸ್ವಲ್ಪ ಬುದ್ಧಿ ಬಂದು KKR ನ ಮೇಲೆ ಪ್ಲೇಯಿಂಗ್ ಲೆವೆನ್ ನ ಚೇಂಜಸ್ ಮಾಡ್ತಾರೆ. ವಿಲ್ ಜಾಕ್ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಗೆ ತರ್ತಾರೆ. ಅದ್ರಲ್ಲೂ ಅಲ್ಲದೆ MI ಅವರು 3 ಓವರ್ಸಿಸ್ ಪ್ಲೇಯರ್ಸ್ ಗಳನ್ನ ಆಡಿಸ್ತಿದ್ದು. ಆ 3 ಓವರ್ಸಿಸ್ ಪ್ಲೇಯರ್ಸ್ ಗಳಲ್ಲಿ ವಿಲ್ ಜಾಕ್ ಇರ್ಲಿಲ್ಲ. ಆದ್ರೆ ವಿಲ್ ಜಾಕ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರಬಹುದು. ಆದ್ರೆ ಇವ್ರು ತತ್ತಾ ಇರ್ಲಿಲ್ಲ. ದಡ್ಡನ್ ಮಕ್ಳು MI ಅವ್ರು ಇನ್ನೇನ್ ಮಾಡವ. ಲಾಸ್ಟ್ ಮ್ಯಾಚ್ ಅವರ ಹೋಮ್ ಕಂಡೀಷನ್ ಅಲ್ಲಿ ವಿಲ್ ಜಾಕ್ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಗೆ ತಂದ್ರು. ಹಾಗೆ ರೋಹಿತ್ ಶರ್ಮಾ ಅವ್ರನ್ನ ಸ್ಟೆಪ್ಟೆಡ್ ಪ್ಲೇಯರ್ ಆಗಿ ಕುಣಿಸ್ಬಿಟ್ರು ಆತಗೆ ಮ್ಯಾಚ್ ಇಂದಾನೆ. ಲಾಸ್ಟ್ ಇನ್ನು ಏನು 4 ಓವರ್ ಇದ್ದಂಗೆ ಅವ್ರನ್ನ ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಬಂದಿದ್ದು. ಒಂದು ಪ್ಲೇಯಿಂಗ್ ಲೆವೆನ್ ಅಲ್ಲಿ ನೀಟಾಗಿ ಚೇಂಜಸ್ ಆಯ್ತು. ಹಾಗೆ ಒಬ್ರನ್ನ ಡಬ್ಲ್ಯೂ ಸಹ ಮಾಡಿಸಿದ್ರು. ಇದೊಂದು ಒಳ್ಳೆ ಖುಷಿ. ನೋಡೋಣ ಇನ್ನ ಯಾವ್ಯಾವ ಪ್ಲೇಯರ್ ಗಳನ್ನ MI ಅವರು ಡಬ್ಲ್ಯೂ ಮಾಡ್ತಾರಂತ. ಹಾಗೆ ಹೊಸ ಮುಖಗಳು, ಹಾಗೆ ಹೊಸ ಪ್ಲೇಯರ್ಸ್ ಗಳು ಹುಡ್ಕೋತಾ ಇದಾರೆ. ನೋಡೋಣ ಯಾವ ರೀತಿ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಡಬ್ಲ್ಯೂ ಮಾಡಿಸ್ತಾರ MI ಅವರು ಅಂತ. ಹಾಗೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ಆಯ್ತಲ್ಲ, ಅದಂತೂ ಖುಷಿ. ಓಪನರ್ ಆಗಂತೂ ರಿಕ್ಲೈಟನ್ ಮತ್ತೆ ರೋಹಿತ್ ಶರ್ಮಾ, ಅದಾದ ನಂತರ 1 ಡೌನ್ ಬರೋದು ವಿಲ್ ಜಾಕ್. ಇದು ಪ್ಲೇಯಿಂಗ್ ಲೆವೆನ್, ಬೆಟರ್ ಪ್ಲೇಯಿಂಗ್ ಲೆವೆನ್. ಹಿಂಗಿದ್ರೆ ಒಂಥರ ಚೆನ್ನಾಗಿರುತ್ತೆ. ಏನಾದ್ರೂ ಚೇಂಜಸ್ ಆಗೋಯ್ತು ಅಂದ್ರೆ ತಿಲಕ್ ವರ್ಮಾ 1 ಡೌನ್ ಬಂದ್ರು ಓಕೆ, ಸೂರ್ಯಕುಮಾರ್ ಬಂದ್ರು ಓಕೆ. ಆದ್ರೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನಾದ್ರೂ ವಿಲ್ ಜಾಕ್ ನ ತೆಗೆದುಬಿಟ್ರೆ ಅಷ್ಟೊಂದು ಲಾಂಗ್ ಮಿಡಲ್ ಆರ್ಡರ್ ಸಿಗಲ್ಲ. ಆದ್ರಿಂದ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ತಂದ್ರೆ ಒಂದು ಬೆಸ್ಟ್ ಬ್ಯಾಟಿಂಗ್ ಲೈನಪ್ ಇರುತ್ತೆ MI ಅಲ್ಲಿ. ಇವತ್ತಿನ ಬ್ಯಾಟಿಂಗ್ ಲೈನಪ್ ಎರಡು ಟೀಮ್ಗಳು ಹೋಲಿಸ್ಕೊಂಡ್ರೆ ನನ್ನ ಪ್ರಕಾರ ಇವತ್ತು ಬ್ಯಾಟಿಂಗ್ ಲೈನಪ್ LSG ಅವ್ರದೇ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ತರ ಕಾಣಿಸುತ್ತೆ. ಏನಾದ್ರು ಟಾಪ್ ಆರ್ಡರ್ ಬೀಳ್ತು ಅಂದ್ರೆ ಮಿಡಲ್ ಆರ್ಡರ್ ಹಂಗೆ ಅಂತ ಉದ್ರೋಗುತ್ತೆ. ಹಾಗೆ MIನೂ ಸಹ ಏನು ಓಪನರ್ ಬ್ಯಾಟ್ಸ್ಮನ್ ಗಳು ಇದಾರೆ, ರೋಹಿತ್ ಶರ್ಮಾ ಅಂಡ್ ರಿಕ್ಲೈಟನ್ ಇದಾರೋ ಅವರ ಓಪನಿಂಗ್ ಬ್ಯಾಟಿಂಗ್ ಇಂದ ಬರಬೇಕು. ರಿಕ್ಲೈಟನ್ ಅವರಿಂದ ರನ್ ಬರ್ತಾ ಇದೆ. ಆದ್ರೆ ರೋಹಿತ್ ಶರ್ಮಾ ಅವರಿಂದ ಕಂಟಿನ್ಯೂಸ್ ಆಡಿದಂತ 3 ಮ್ಯಾಚ್ ಅಲ್ಲೂ ಸಹ ಅಷ್ಟೊಂದು ರನ್ ಬಂದಿಲ್ಲ ಹೇಳ್ಕೊಳ್ಳೋ ಮಟ್ಟಿಗೆ. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ರನ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೀನಿ. ನೋಡೋಣ ರೋಹಿತ್ ಶರ್ಮಾ ಅವರು ಇವತ್ತಾರು ರನ್ ಹೊಡಿಲಿ ಅಂತ ಫ್ಯಾನ್ಸ್ ಗಳು ಸಹ ವೇಟ್ ಮಾಡ್ತಾ ಇದಾರೆ. ಆದ್ರೆ IPL ಅಲ್ಲಿ ರೋಹಿತ್ ಶರ್ಮಾ ಅವರ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಕಮ್ಮಿನೇ ಇದೆ. ಆದ್ರೂ ಅವ್ರ ಇಂಟರ್ನ್ಯಾಷನಲ್ ಮ್ಯಾಚ್ ಗಳು ಅಂತ ಬಂದಾಗ ಅವರ ಸ್ಟ್ಯಾಟ್ಸ್ ಬೇರೆ ತರ ಇದೆ. ಇದ್ರ ಬಗ್ಗೆ ಮಾತಾಡೋದೇ ಬೇಡ. ಅವರು ಆ ತರ ಲೆಜೆಂಡ್ ಕ್ರಿಕೆಟರ್ಸ್. ನೋಡೋಣ ಇವತ್ತಿನ ಮ್ಯಾಚ್ ಅಂತೂ ವೆರಿ ಕ್ರೂಷಲ್ ಆಗಿ ನಡೆಯುತ್ತೆ. ಹಾಗೆ ಇಲ್ಲಿ ಮೇಜರ್ ಆಗಿ ಇಂಪಾರ್ಟೆಂಟ್ ಆಗೋದು ಟಾಸ್ ಯಾರು ವಿನ್ ಆಗ್ತಾರೋ ಅವರು ಆಲ್ಮೋಸ್ಟ್ ಮ್ಯಾಚ್ ನ ವಿನ್ ಆಗ್ತಾರೆ. ಹಾಗೆ ನಾನು ಆಲ್ರೆಡಿ ಪ್ರಿಡಿಕ್ಷನ್ ಹೇಳಿದೀನಿ, ಟಾಸ್ ವಿನ್ ಆಗೋದು LSG, ಚೂಸ್ ಟು ಬಾಲ್. ಹಾಗೆ LSG ಅವರೇ ಇವತ್ತಿನ ಮ್ಯಾಚ್ ವಿನ್ ಆಗ್ತಾರೆ. ಹಾಗೆ ನಿಮ್ಮ ಪ್ರಕಾರ ಇವತ್ತು ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.